ಹಲೋ ಫ್ರೆಂಡ್ಸ್, ಲಾವಣ್ಯ ವೈವಿಧ್ಯ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು 400 ಜನಕ್ಕೆ ಆಗೋಷ್ಟು ವೆಜಿಟೇಬಲ್ ಪಲಾವ್ನ ಭಟ್ರು ಮಾಡ್ತಾ ಇರೋದನ್ನ ತೋರಿಸ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಈಗ ಮೊದಲಿಗೆ ಈ ವೆಜಿಟೇಬಲ್ ಪಲಾವ್ ಮಾಡಿದ್ದಕ್ಕೆ ಭಟ್ರು ಇಲ್ಲಿ 6 ಲೀಟರಷ್ಟು ಎಣ್ಣೆ ಹಾಕೊಂಡಿದ್ದಾರೆ. ಹಾಗೆಯೇ 6 ಲೀಟ್ರ್ ಎಣ್ಣೆಗೆ ಇಲ್ಲಿ 1 kgಯಷ್ಟು ತುಪ್ಪನ ಹಾಕೊಂಡಿದ್ದಾರೆ. ಇಲ್ಲಿ 40 kgಯಷ್ಟು ಅಕ್ಕಿನ ತೊಗೊಂಡಿದ್ದಾರೆ. ಇದನ್ನು 400 ಜನಕ್ಕೆ ಮಾಡ್ತಾ ಇದ್ದಾರೆ. ಈಗ ತುಪ್ಪ ಮತ್ತು ಎಣ್ಣೆ ಎಲ್ಲ ಹಾಕಿ ಸ್ವಲ್ಪ ಬಿಸಿ ಆದಮೇಲೆ ಇಲ್ಲಿ ಒಂದು 1/4 kgಯಷ್ಟು ಹಸಿಮೆಣಸಿಕಾಯಿನ ಹಾಕೋತಾ ಇದ್ದಾರೆ. ಅದಾದಮೇಲೆ ಇದಕ್ಕೆ ಒಂದು 3/4 kgಯಷ್ಟು ಬಟಾಣಿನ ನೆನೆಸಿಟ್ಟಿರೋಂಥದ್ದನ್ನು ಹಾಕ್ತಾ ಇದ್ದಾರೆ. ಹಾಗೆಯೇ ಇಲ್ಲಿ ಒಂದು 2 ಕಟ್ಟು ಮೆಂತ್ಯ ಸೊಪ್ಪು, ಹಾಗೆಯೇ ಒಂದು 2 ಕಟ್ಟು ಪುದೀನ ಸೊಪ್ಪು, ಜೊತೆಗೆ 2 ಕಟ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದಾರೆ, ನೀಟಾಗಿ ತೊಳೆದು. ಅದಾದಮೇಲೆ ಈಗ ಇದಕ್ಕೆ ಪಲಾವ್ಗೆ ಹಾಕುವಂತಹ ಮಸಾಲೆಗಳನ್ನ ಹಾಕೋತಾ ಇದ್ದಾರೆ. ಚಕ್ಕೆ, ಲವಂಗ, ಹಾಗೆಯೇ ಮರಾಠಿ ಮೊಗ್ಗು, ಅನಾನಸು ಹಾಕೊಂಡಿದ್ದಾರೆ. ಹಾಗೆಯೇ ಇಲ್ಲಿ ಒಂದು 3 kgಯಷ್ಟು ಈರುಳ್ಳಿನ ಹಾಕೊಂಡಿದ್ದಾರೆ. ಈರುಳ್ಳಿನ ಹಾಕಿ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ರು. ಅದಾದಮೇಲೆ ಇದಕ್ಕೆ ಕಟ್ ಮಾಡಿರುವಂತಹ ತರಕಾರಿಗಳನ್ನ ಹಾಕೊಂಡಿದ್ದಾರೆ. ಇಲ್ಲಿ ಒಂದು 4 kgಯಷ್ಟು ತರಕಾರಿನ ಹಾಕೊಂಡಿದ್ದಾರೆ. ಕ್ಯಾರೆಟು, ಬೀನಿಸು, ಹಾಗೆಯೇ ದಪ್ಪ ಮೆಣಸಿಕಾಯಿ, ಜೊತೆಗೆ ಗೆಡ್ಡೆಕೋಸು, ಈ 3 ತರಕಾರಿನ ಹಾಕೊಂಡಿದ್ದಾರೆ. ಈಗ ಇದಕ್ಕೆ ಸ್ವಲ್ಪ ಮಿಕ್ಕಿರುವಂತಹ ಸೊಪ್ಪುಗಳನ್ನು ಕೂಡ ಹಾಕಿ ಈಗ ಫ್ರೈ ಮಾಡ್ತಾ ಇದ್ದಾರೆ ಚೆನ್ನಾಗಿ. ತರಕಾರಿನ ಹಾಕಿ ಒಂದು 10ರಿಂದ 15 ನಿಮಿಷಗಳ ಕಾಲ ದೊಡ್ಡ ಉರಿಯಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿದ್ರು. ಅದಾದಮೇಲೆ ಈಗ ನೋಡ್ತಾ ಇರ್ಬೋದು, ತರಕಾರಿಗಳೆಲ್ಲ ಸ್ವಲ್ಪ ನೀರನ್ನು ಬಿಟ್ಕೊಂಡಿದೆ. ಈ ಟೈಮಲ್ಲಿ ಪಲಾವ್ ಎಲೆನ ಹಾಕ್ತಾ ಇದ್ದಾರೆ. ಇವರು ಫಸ್ಟಿಗೆ ಪಲಾವ್ ಎಲೆನ ಹಾಕಲಿಲ್ಲ, ಏಕೆಂದರೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿರೋದ್ರಿಂದ, ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಿರೋದ್ರಿಂದ ಸೀದೋಗ್ಬಿಡುತ್ತೆ ಪಲಾವ್ ಎಲೆ ಅಂದ್ಬಿಟ್ಟು ತರಕಾರಿ ಹಾಕಿದ್ಮೇಲೆ ಹಾಕಿದ್ರು. ಈಗ ಒಂದು ಅರ್ಧ ಹಿಡಿಯಷ್ಟು ಏಲಕ್ಕಿನ ಹಾಕ್ತಾ ಇದ್ದಾರೆ. ಹಾಗೆಯೇ ಒಂದು ಅರ್ಧ ಹಿಡಿಯಷ್ಟು ಜೀರಿಗೆನ ಹಾಕ್ತಾ ಇದ್ದಾರೆ. ಜೊತೆಗೆ ಇಲ್ಲಿ 1 ಹಿಡಿಯಷ್ಟು ಸಾಸಿವೆನ ಹಾಕ್ತಾ ಇದ್ದಾರೆ. ಸಾಸಿವೆ ಮತ್ತು ಜೀರಿಗೆನ ಹಾಕೊಂಡಾದ್ಮೇಲೆ ಈಗ ಇದಕ್ಕೆ ಟೊಮೊಟೊನ ಹಾಕ್ತಾ ಇದ್ದಾರೆ. ಇಲ್ಲಿ ಒಂದು 5 kgಯಷ್ಟು ಟೊಮೊಟೊನ ಹಾಕ್ತಾ ಇದ್ದಾರೆ. ಟೊಮೊಟೊನ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿದ್ದಾರೆ, ಏಕೆಂದರೆ ಇದು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ಚೆನ್ನಾಗಿ ಬೇಯುತ್ತೆ, ಅದರಿಂದ ದೊಡ್ಡದಾಗಿ ಕಟ್ ಮಾಡಿ ಹಾಕ್ತಾ ಇದ್ದಾರೆ. ಈಗ ಟೊಮೊಟೊ ಹಾಕಿ ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರು. ಅದಾದಮೇಲೆ ಇಲ್ಲಿ ಇದಕ್ಕೆ 1 kgಯಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ತಾ ಇದ್ದಾರೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಂಡಾದ್ಮೇಲೆ ಇದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡ್ರು. ಇಲ್ಲಿ 40 kg ಅಕ್ಕಿ ತೊಗೊಂಡಿರೋದ್ರಿಂದ ಒಂದು 10 kgಗೆ 1/4 kgಯಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನೋಂಗೆ 40 kgಗೆ ಇಲ್ಲಿ 1 kgಯಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಂಡ್ರು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಇದನ್ನು ಅಷ್ಟೇ ಸ್ವಲ್ಪ ಹಸಿ ವಾಸನೆವರೆಗೂ ಚೆನ್ನಾಗಿ ಫ್ರೈ ಮಾಡಿದ್ರು. ಅದಾದಮೇಲೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ್ರು. ಆಲ್ಮೋಸ್ಟ್ ಇದಕ್ಕೆ 1 kgಯಷ್ಟು ಉಪ್ಪನ್ನ ಹಾಕಿದ್ರು. ಈಗ ಚೆನ್ನಾಗಿ ಇದನ್ನು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿಕೊಂಡ್ರು. ಇವರು ತರಕಾರಿನ ಫ್ರೈ ಮಾಡಬೇಕಾದ್ರೇ ಉಪ್ಪನ್ನ ಹಾಕಿದ್ರು, ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ಅಂತ. ಈಗ ನೀರನ್ನು ಹಾಕ್ತಾ ಇದ್ದಾರೆ. ತರಕಾರಿಗಳು ಮತ್ತು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ನೀರನ್ನು ಹಾಕ್ತಾ ಇದ್ದಾರೆ. ಇಲ್ಲಿ 40 kg ಅಕ್ಕಿನ ಅವರು ಬಕೆಟಲ್ಲಿ ಅಳತೆ ಮಾಡಿ ಹಾಕೊಂಡ್ರು. ಏನು ಹಾಕಿದ್ರೆ ಡಬಲ್ ನೀರನ್ನು ಇಲ್ಲಿ ಹಾಕಿದ್ರು. ಈಗ ಇದಕ್ಕೆ ಒಂದು 100 ಗ್ರಾಮಷ್ಟು ಗರಂ ಮಸಾಲನ ಹಾಕೊಂಡ್ರು. ಹಾಗೆಯೇ ಒಂದು 200 ಗ್ರಾಮಷ್ಟು ಧನಿಯಾ ಪುಡಿನ ಹಾಕೊಂಡ್ರು. ಇಲ್ಲಿ ಪೌಡರ್ನ ತರಕಾರಿನ ಫ್ರೈ ಮಾಡಬೇಕಾದ್ರೆ ಹಾಕಲಿಲ್ಲ ಇವರು, ನೀರನ್ನೆಲ್ಲ ಹಾಕೊಂಡಾದ್ಮೇಲೆ ಇದನ್ನು ಪೌಡರ್ಗಳನ್ನೇ ಹಾಕ್ತಾಯಿದ್ರು. ಈಗ ಧನಿಯಾ ಪುಡಿ ಹಾಗೆಯೇ ಗರಂ ಮಸಾಲನ ಹಾಕೊಂಡಾದ್ಮೇಲೆ ಈಗ ಇಲ್ಲಿ ಒಂದು 100 ಗ್ರಾಮಷ್ಟು ಚಿಕನ್ ಮಸಾಲನ ಹಾಕೊಂಡ್ರು. ಹಾಗೆಯೇ ಸ್ವಲ್ಪ ಚಿಲ್ಲಿ ಪೌಡರ್ನು ಕೂಡ ಹಾಕೊಂಡ್ರು ಖಾರಕ್ಕೆ. ಹಾಗೆಯೇ ಒಂದು 5ರಿಂದ 6 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕೊಂಡ್ರು. ಅರಿಶಿನ ಪುಡಿನ ಹಾಕೊಂಡಾದ್ಮೇಲೆ ಇಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಟೇಸ್ಟಿಂಗ್ ಪೌಡರ್ನ ಹಾಕೊಂಡ್ರು. ಇದು ಕಾಳು ರೀತಿ ಸಿಗುತ್ತೆ ಎಲ್ಲ ಕಡೆ ದಿನಸಿ ಅಂಗಡಿಲಿ, ಆ ಟೇಸ್ಟಿಂಗ್ ಪೌಡರ್ನ ಹಾಕೊಂಡ್ರು. ಅದಾದಮೇಲೆ ಲಾಸ್ಟಿಗೆ ಇಲ್ಲಿ ಅವರು ಒಂದು 100 ಗ್ರಾಮಷ್ಟು ಗೋಡಂಬಿನ ಹಾಕೊಂಡ್ರು. ಜೊತೆಗೆ ಒಂದು 2 ಹಿಡಿಯಷ್ಟು ಕಸೂರಿ ಮೇಥಿನ ಹಾಕೊಂಡ್ರು. ಇದೆಲ್ಲನೂ ಇವರು ಲಾಸ್ಟಿಗೆ ಹಾಕೊಂಡ್ರು, ಎಣ್ಣೆಗೆ ಹಾಕೋದಕ್ಕೆ ಹೋಗಲಿಲ್ಲ, ಏಕೆಂದರೆ ಚೆನ್ನಾಗಿ ಫ್ಲೇವರ್ ಸಿಗುತ್ತೆ ಅಂದ್ಬಿಟ್ಟು ಇವರು ಲಾಸ್ಟಿಗೆ ಹಾಕಿ ಈ ರೀತಿ ಮುಚ್ಚಳ ಮುಚ್ಚಿ. ಅದಾದಮೇಲೆ ಇನ್ನೇನು ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ನುವಾಗ ಒಂದು 5ರಿಂದ 6 ನಿಂಬೆಹಣ್ಣನ್ನು ಬಿಟ್ಟರು, ನೀಟಾಗಿ ಹಿಂಡಿ ರಸನ.
ಅದಾದಮೇಲೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊತಾ ಇದ್ರು. ಅದಾದಮೇಲೆ ಸ್ವಲ್ಪ ಖಾರ ಕಡಿಮೆ ಇತ್ತು ಅಂತ ಹೇಳಿ ಅವರು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ನ ಹಾಕಿದ್ರು. ಹಾಗೆಯೇ ಲಾಸ್ಟಿಗೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ಕೂಡ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡಿ ಇಲ್ಲಿ ಇನ್ನೂ ಸ್ವಲ್ಪ ಸಾಲ್ಟನ್ನು ಹಾಕೊಂಡ್ರು. ಸಾಲ್ಟನ್ನು ಹಾಕೊಂಡು ಆದಮೇಲೆ ಇದು ಚೆನ್ನಾಗಿ ಕುದಿಯುವಂಥ ಟೈಮಿಗೆ ಅಕ್ಕಿನ ಹಾಕೊಂಡ್ರು. ಇಲ್ಲಿ 40 kgಯಷ್ಟು ಅಕ್ಕಿನ ತೊಗೊಂಡಿದ್ರು. ಅದನ್ನು ಬಕೆಟ್ ಮುಖಾಂತರ ಅಳತೆ ಮಾಡಿ ಅದಕ್ಕೆ 2 ಪ್ರಮಾಣದಷ್ಟು ನೀರನ್ನು ಹಾಕಬೇಕಿತ್ತಲ್ಲ, ಅದರಿಂದ ಬಕೆಟಲ್ಲಿ ಅಳೆದು ಇದನ್ನು ಅಕ್ಕಿ ಹಾಕಿದ್ರು. ಅಕ್ಕಿನ ಹಾಕೊಂಡು ಆದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರು. ಫಸ್ಟಿಗೆ ಅದು ಸ್ವಲ್ಪ ಕುದಿಬೇಕು, ತುಂಬ ಹೈ ಫ್ಲೇಮಲ್ಲಿ ಈ ಅಡುಗೆನ ಮಾಡಿದ್ರು. ಈ ರೀತಿ ಚೆನ್ನಾಗಿ ಅಲ್ಲಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ರು, ಏಕೆಂದರೆ ದೊಡ್ಡ ತಳದಲ್ಲಿ ಮಾಡ್ತಾ ಇರೋದ್ರಿಂದ ಅಂಡತ್ಬಿಡುತ್ತೆ ಅನ್ನ ಅಂತ ಹೇಳಿ. ಹಾಗೇನೆ ಪದೇ ಪದೇ ಇದೇ ರೀತಿ ಮಿಕ್ಸ್ ಮಾಡಿಕೊಂಡು ಮಾಡಿದ್ರು. ಈಗ ನೋಡ್ತಾ ಇರ್ಬೋದು ನೀವು ರೈಸ್ ಬಾತು ಹೇಗೆ ಒಂದು ಮುಕ್ಕಾಲು ಭಾಗ, ಒಂದು 70% ಅಷ್ಟು ಈಗ ಆಲ್ರೆಡಿ ಬೆಂದಿದೆ ಇದು. ಇದೇ ರೀತಿ ಅವರು ಈ ಟೈಮಲ್ಲಿ ಸ್ವಲ್ಪ ಫ್ಲೇಮ್ನ ಕಡಿಮೆ ಕೊಟ್ಟು ಈ ನೋಡಿ ಈ ರೀತಿ ಇಷ್ಟು ಪಂಗಿದೆ. ಈಗ ಒಂದು 80% ಇದು ಚೆನ್ನಾಗಿ ಅನ್ನ ಆಗಿದೆ. ಈಗ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಎಲ್ಲನೂ ಕೂಡ ಸಮತಟ್ಟು ಮಾಡಿಬಿಟ್ಟು ಒಂದು ಪ್ಲೇಟನ್ನು ಮುಚ್ತಾ ಇದ್ದಾರೆ. ಪ್ಲೇಟನ್ನು ಮುಚ್ಚಾದ್ಮೇಲೆ ಇದನ್ನು ಫುಲ್ಲು ಲೋ ಫ್ಲೇಮಲ್ಲಿ ಕೊಟ್ಟು ಒಂದು 20ರಿಂದ 30 ನಿಮಿಷಗಳ ಕಾಲ ಈ ರೀತಿ ಒಂದು ಭಾರವಾದ ಬ್ಯಾಗನ್ನು ಇಟ್ಟು ಇದನ್ನು ರೈಸ್ನ ಪಂಗೋದಿಕ್ಕೆ ಬಿಟ್ಟರು. ಈಗ ತೋರಿಸ್ತೀನಿ ಹೇಗಾಗಿದೆ ಅಂತ. ಈಗ ನೋಡಿ ಎಷ್ಟು ಮಿಕ್ಸ್ ಮಾಡ್ತಾ ಇದ್ದಾರೆ, ಎಷ್ಟು ಉದುದ್ರಾಗಿ ಚೆನ್ನಾಗಾಗಿದೆ ಅಂತ. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಒಂದು ಅರ್ಧ ಗಂಟೆ ಆದಮೇಲೆ ಇದು ಈ ರೀತಿ ಮಿಕ್ಸ್ ಮಾಡ್ತಾ ಇರೋದು ತುಂಬಾ ಉದುದ್ರಾಗಿ ಬಂತು. ತುಂಬಾ ಟೇಸ್ಟಿಯಾಗೂ ಕೂಡ ಇತ್ತು. ನೀವು ಇದೇ ವಿಧಾನದಲ್ಲಿ ಟ್ರೈ ಮಾಡಿ, ಖಂಡಿತ ಭಟ್ರು ಮಾಡುವಂತಹ ವೆಜಿಟೇಬಲ್ ಪಲಾವ್ ರೀತಿಯಲ್ಲೇ ಬರುತ್ತೆ, ಅಷ್ಟು ರುಚಿಯಾಗಿತ್ತು. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.